ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹೇಳೋಕೊರಟಿರೋದು ಭಾರತ ಕಂಡಂತಹ ಅದ್ಭುತ ಕವಿಯತ್ರಿ ಅಮೃತಾ ಪ್ರೀತಮ್ ಅವರ ಪ್ರೇಮ ಕಥೆ. ಅಮೃತಾ ಪ್ರೀತಮ್ 16ನೇ ವಯಸ್ಸಿಗೆ ಪ್ರೀತಮ್ ಸಿಂಗ್ ಜೊತೆ ಮದುವೆ ಆಗತ್ತೆ. ಮದುವೆ ಆದ್ಮೇಲೆ 2 ಮಕ್ಕಳು ಸಹ ಆಗ್ತವೆ. ಅದರ ನಂತರ ಅಮೃತಾಗೆ ಕಾವ್ಯಾಸಕ್ತಿ ತುಂಬಾನೇ ಹೆಚ್ಚಾಗುತ್ತೆ. ಇದು ಪ್ರೀತಮ್ ಸಿಂಗ್ಗೆ ಕೊಂಚವೂ ಆಸಕ್ತಿ ಇರೋದಿಲ್ಲ. ಇಬ್ಬರಲ್ಲೂ ಭಿನ್ನಾಭಿಪ್ರಾಯಗಳು ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತವೆ. ಹಾಗೂ ಇವರ ಮದುವೆ ಸಹ ಮುರಿದು ಬೀಳುತ್ತೆ. ಆ ವಯಸ್ಸಿಗಾಗ್ಲೇ ಅಮೃತಾ ಅವರು ಒಂದು ಕವನ ಸಂಕಲನವನ್ನ ಪ್ರಕಟಿಸಿರ್ತಾರೆ. ಹೀಗಿರುವಾಗ ದಿನ ಕಳೀತಾ ಇದ್ದ ಹಾಗೆ ಲಾಹೋರ್ನ ಅದೊಂದು ಮುಷಾಯರಾದಲ್ಲಿ ಕವಿಯಾಗಿ ಭಾಗವಹಿಸ್ತಾರೆ. ಅದೇ ಸಂದರ್ಭದಲ್ಲಿ ಕಾವ್ಯ ಸ್ಟಾರ್ ಹಿಂದಿ ಮೂವಿ ಲಿರಿಸಿಸ್ಟ್ ಆದಂತಹ ಸಾಹಿರ್ ಕಣ್ಗಳಲ್ಲಿ ಕಣ್ಣಿಟ್ಟಿದ್ದೇ ತಡ. ಇಬ್ಬರಲ್ಲೂ ಪ್ರೀತಿಯ ಹೊಳೆ ಹುಚ್ಚೆದ್ದು ಕುಣಿಯುತ್ತೆ. ಹೀಗೆ ಪ್ರಾರಂಭವಾದ ಪ್ರೀತಿ ಇಬ್ಬರಲ್ಲೂ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ಅಮೃತಾ ಅವರ ಒಂದು ಸಿಗರೇಟ್ ಪ್ರಸಂಗ ಕೇಳ್ಬೇಕು ನೀವು. ಸಾಹಿರ್ಗೆ ಸಿಗರೇಟ್ ಸೇದೋ ಅಭ್ಯಾಸ ಇರುತ್ತೆ. ಸಾಹಿರ್ ಸೇದಿ ಬಿಸಾಕ್ದಂತಹ ಸಿಗರೇಟ್ ಅನ್ನ ತುಟಿಗಿಟ್ಟು ಅವನ ತುಟಿಯ ಸವಿಯನ್ನ ಸವಿಯುತ್ತಿದ್ದ ಅಮೃತಾ ಇದಕ್ಕಾಗಿಯೇ ಸಿಗರೇಟ್ ಸೇದುವಂತಹ ಅಭ್ಯಾಸ ಮಾಡ್ಕೊಂಡ್ರು. ಆದ್ರೆ ಯಾವತ್ತೂ ಸಿಗರೇಟ್ ಪ್ಯಾಕ್ ನ ಖರೀದಿಸ್ಲಿಲ್ಲ. ಯಾಕಂದ್ರೆ ಸಾಹಿರ್ ಸೇದಿ ಬಿಸಾಕಿದ ಸಿಗರೇಟ್ಗಳ ಸಂಗ್ರಹವೇ ಅಷ್ಟೊಂದಿತ್ತು. ಅದು ಅಲ್ಲದೆ ಬೇರೆ ಪ್ಯಾಕ್ ತಗೊಂಡ್ರೆ ಸಾಹಿರ್ನ ತುಟಿಯನ್ನ ಅವು ಸಮೀಪಿಸಿರ್ಲಾರವು. ಅದಕ್ಕೆ ಇವರಷ್ಟೇ ಅಲ್ಲದೆ ಸಾಹಿರ್ ಕೂಡ ಅವರ ಪ್ರೀತಿ ಕೂಡ ಕಮ್ಮಿ ಏನಿರ್ಲಿಲ್ಲ. ಅದಕ್ಕೊಂದು ಉದಾಹರಣೆ ಅಂದ್ರೆ ಸಾಹಿರ್ ಮನೆಯಲ್ಲಿ ನಡೆದಂತಹ ಒಂದು ಪ್ರಸಂಗ. ಇಂಡಿಯನ್ ಸಿನಿಮಾದ ಸಂಗೀತ ನಿರ್ದೇಶಕ ಜಯದೇವ್ ಅವರು ಒಮ್ಮೆ ಸಾಹಿರ್ ಮನೆಗೆ ಹೋಗ್ತಾರೆ. ಅದು ಒಂದು ಹಾಡಿನ ಬಗ್ಗೆ ಇಬ್ಬರ ನಡುವೆ ಚರ್ಚೆ ನಡೀತಾ ಇರುತ್ತೆ. ಹಾಗೆ ಜಯದೇವ್ ಕಣ್ಣು ಅಲ್ಲೇ ಇದ್ದಂತಹ ಒಂದು ಟೀ ಕಪ್ ಮೇಲೆ ಬೀಳುತ್ತೆ. ಆ ಟೀ ಕಪ್ಪು ತುಂಬಾ ದಿನಗಳಿಂದ ತೊಳಿದೆ ಹಾಗೆ ಗಲೀಜಾಗಿ ಇರುತ್ತೆ. ಆಗ ಜಯದೇವ್, ಇದೇನಿದು ಸಾಹಿರ್ಜಿ, ಇಲ್ಲಿಟ್ಟಿದ್ದೀರಲ್ಲ, ಈ ಕಪ್ ತುಂಬಾ ಗಲೀಜಾಗಿದೆ, ಇಲ್ಲಿ ಕೊಡಿ, ನಾನ್ ತೊಳೆದಿಡ್ತೀನಿ ಅಂದ್ರಂತೆ. ಆಗ ಸಾಹಿರ್ ತುಂಬಾ ಖಡಕ್ಕಾಗಿ ಹೇಳಿದ್ರಂತೆ, ಹುಷಾರ್, ಆ ಕಪ್ ಮುಟ್ಟಬೇಡಿ, ಮುಟ್ಕೂಡ್ದು, ಅದು ಅಂತಿಂತದ್ದಲ್ಲ. ಅಮೃತಾ ಇಲ್ಲಿಗೆ ಕೊನೆಯ ಸಲ ಬಂದಾಗ ಚಹಾ ಕುಡಿದ ಕಪ್ ಅದು. ಅವಳ ತುಟಿಗಳ ಪಸೆ ಕೈ ಸ್ಪರ್ಶ ಕಪ್ ಮೇಲೆ ಹಾಗೆ ಇರ್ಲೆಂದು ಬಿಟ್ಟಿರೋದು. ಹೀಗೆ ಇವರಿಬ್ಬರ ಪ್ರೀತಿ ಆಗಾಗ ಕವಿತೆಗಳ ಮೂಲಕ ವ್ಯಕ್ತವಾಗ್ತಿದ್ವು. ನಂತರ ಅಮೃತ ಅವರನ್ನ ಪೂರ್ತಿಯಾಗಿ ಒಪ್ಪಿಕೊಳ್ಳೋಕೆ ಸಾಹಿರ್ಗೆ ಯಾವತ್ತೂ ಸಾಧ್ಯವಾಗ್ಲಿಲ್ಲ. ಅಮೃತ ತಮ್ಮ ನಡುವಿನ ಸಂಬಂಧವನ್ನ ಮುಕ್ತವಾಗಿ ಹೇಳಿಕೊಳ್ಳೋ ರೀತಿ ಸಾಹಿರ್ ಎಲ್ಲೂ ವ್ಯಕ್ತಪಡಿಸ್ತಿರ್ಲಿಲ್ಲ. ಇದ್ರ ಜೊತೆ ಮತ್ತೊಂದು ಬೆಳವಣಿಗೆ ನಡೆದೇ ಹೋಗಿತ್ತು. ಬಾಲಿವುಡ್ ಗಾಯಕಿ ಸುಧಾ ಮಲ್ಹೋತ್ರಾ ಜೊತೆ ಸಾಹಿರ್ ಹೆಸರು ತಳುಕು ಹಾಕಿದ್ದು. ಸಾಹಿರ್ ಕೂಡ ಆಕೆಯ ಮೋಹಕ್ಕೆ ಒಳಗಾಗಿದ್ರು. ಅಮೃತ ಅವರಿಗೆ ಇದು ತುಂಬಾ ನೋವಿನ ಸಂಗತಿಯಾಗಿತ್ತು. ಆದ್ರೆ ಮನದೊಳಗಿನ ಸಾಹಿರ್ ಮೇಲಿನ ಪ್ರೇಮ ಸಾಹಿರ್ ದೂರ ಆದ್ಮೇಲೂ ಕಿಂಚಿತ್ತೂ ಸಹ ಕಮ್ಮಿ ಆಗ್ಲಿಲ್ಲ. ಇಬ್ಬರು ದೂರ ಆದ್ಮೇಲೂ ಆಗಾಗ ನೆನಪಿಸಿಕೊಳ್ಳುತ್ತಿದ್ದ ಅಮೃತ ಸಾಹಿರ್ ಮೇಲಿನ ಮೋಹದಿಂದ ಆಚೆ ಬರ್ಲೇ ಇಲ್ಲ. ಹೀಗಿರುವಾಗ ಇದರ ನಡುವೆ ಒಂದಿನ ಪುಸ್ತಕಕ್ಕೆ ಕವರ್ ಪೇಜ್ ಡಿಸೈನ್ ಮಾಡ್ತಿದ್ದಂತಹ ಇಮ್ರೋಜ್ ಪರಿಚಯವಾಗುತ್ತೆ. ಇಮ್ರೋಜ್ಗೆ ಅಂತೂ ಅಮೃತ ಮೇಲಿನ ಪ್ರೇಮ ನಾವು ನೀವು ಕಂಡಂತಹ ಪ್ರೇಮವಲ್ಲ. ಇಮ್ರೋಜ್ನಂತಹ ಪ್ರೇಮಿ ಪ್ರಪಂಚದಲ್ಲೇ ಎಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ. ಮುಂದೆ ಇಮ್ರೋಜ್ಗೆ ಅಮೃತ ಮೇಲಿದ್ದಂತಹ ಅದ್ಭುತ ಪ್ರೇಮ ಕಥೆಯನ್ನ ನಿಮ್ಮ ಮುಂದಿಡ್ತೀನಿ.